ಇದು ಎಷ್ಟು ಬಲವಾಗಿರುತ್ತೆ ಅಂದರೆ ಈ ಜೇಡ ತನ್ನ ಬಲೆಯನ್ನು 80 ಕಿಲೋಮೀಟ್ರು ಈ ರೀತಿಯಾಗಿ ತಾಳಬಲ್ಲದು. ಸೊ 80 ಕಿಲೋಮೀಟ್ರಿಗೆ ಇದು ಹೋಯ್ತು ಬಿತ್ತೀಗ ಆಲ್ಮೋಸ್ಟ್ ಇದಕ್ಕೆ ಡ್ರ್ಯಾಗ್ ಲೈನ್ ಅಂತ ಹೇಳ್ತೀವಿ. ಈ ಡ್ರ್ಯಾಗ್ ಲೈನ್ 80 ಕಿಲೋಮೀಟರ್ ಅದರ ತೂಕವನ್ನದು ತಾಳಬಲ್ಲದು. ಅಂದರೆ ಎಷ್ಟು ಜೇಡದ ಬಲೆಗೆ ಎಷ್ಟು ಶಕ್ತಿ ಇದೆ ಅಂತ ಲೆಕ್ಕ ಹಾಕಿ. ಹಾಗಾಗಿ ಇದು ನ್ಯಾಚುರಲ್ ಮೆಟೀರಿಯಲ್ಸಲ್ಲಿ ನಿಮಗೆ ಉಕ್ಕಿಗಿಂತಲೂ 50 ಪಟ್ಟು ಸ್ಟ್ರಾಂಗ್ ಜೇಡದ ಬಲೆ, ಅಷ್ಟು ಸ್ಟ್ರಾಂಗ್. ಎಲ್ಲ ಜೇಡಕ್ಕೂ 8 ಕಾಲಿರುತ್ತೆ, 2 ದೇಹ ಭಾಗ ಇರುತ್ತೆ. ಹೆಚ್ಚಿನ ಜೇಡುಗಳಿಗೆ 8 ಕಣ್ಣುಗಳಿರ್ತವೆ. ಇದು ಗಮನಿಸ್ಬೋದು. 8 ಕಣ್ಣು ಜೇಡ ಅಂದರೆ 8 ಕಣ್ಣಿರಬೇಕು. 90% ಜೇಡಗಳಿಗೆ 8 ಕಣ್ಣಿದೆ. ಇನ್ನು ಪ್ರಪಂಚದಲ್ಲಿ ಕೆಲವು ಜೇಡಗಳಿದ್ದಾವೆ ಅವಕ್ಕೆ 6 ಕಣ್ಣಿದೆ. ಇನ್ನೂ ಕೆಲವಿದ್ದಾವೆ ಅವಕ್ಕೆ 4 ಕಣ್ಣಿದೆ. 2 ಕಣ್ಣಿರುವಂಥ ಜೇಡಗಳು ಇದ್ದಾವೆ. ಇನ್ನು ಕೇವ್ಸಲ್ಲಿ ಅಂದರೆ ಗುಹೆಗಳಲ್ಲೆಲ್ಲ ಲೈಟೇ ಬೀಳದೆ ಅವಕ್ಕೆ ಅಡಾಪ್ಟ್ ಆಗಿ ನನಗೆ ಕಣ್ಣಿದ್ದೇನು ಉಪಯೋಗ ಇಲ್ಲ ಅಂಥೇಳಿ ಕಣ್ಣೇ ಇಲ್ಲದೆ ಇರುವಂಥ ಜೇಡಗಳು ಕೆಲವಿದ್ದಾವೆ. ಸೊ ಆ ರೀತಿ 0 ಇಂದ 8 ತನಕ ಬರುತ್ತೆ. ಆದರೆ 90% 8 ಕಣ್ಣಿರುವಂಥ ಜೇಡಗಳು. ಇದು ಸ್ಪೈಡರ್. ಇದು ನೋಡಿ, ಇದರಲ್ಲಿ ಬಣ್ಣ ನೋಡಿ. ಇದು ಬಹುಶಃ ಸಂದೀಪ್ ನೋಡಿದ್ದಾರೆ ಮೊದಲು ಒಂದ್ಸಲ, ಅವ್ರು ಕಳಿಸಿದ್ರು ಫೋಟೋ. ಇದರಲ್ಲಿ ಕೆಂಪು ಬಣ್ಣ ಇದೆ, ವೈಲೆಟ್ ಬಣ್ಣ ಇದೆ, ಹಸಿರು ಬಣ್ಣ ಇದೆ. ಆಲ್ಮೋಸ್ಟ್ ನಿಮಗೆ ವಿಬ್ಗಾರ್ ಯಾವ ಬಣ್ಣ ಇದೆ ಅದು ಎಲ್ಲ ಬಣ್ಣನೂ ಸಹ ಇದರಲ್ಲಿದೆ ನೋಡಿ. ಇದೊಂಥರ ಇದಕ್ಕೆ ಇರಿಡಿಸೆನ್ಸ್ ಅಂತ ಹೇಳ್ತೀವಿ. ಅಂದರೆ ನಿಮಗೆ ಒಂದು ಇಲ್ಲೇ ನೋಡಿ, ಇದು ಜೇಡದ ಗುಣ. ಇದು ನೋಡಿ ಇಲ್ಲಿ ಈಗ ಹಾರ್ತಲ್ವ ಇದು, ಇದಕ್ಕೆ ಡ್ರ್ಯಾಗ್ ಲೈನ್ ಅಂತ ಹೇಳ್ತೀವಿ. ಇದು ಎಷ್ಟು ಬಲವಾಗಿರುತ್ತೆ ಅಂದರೆ ಈ ಜೇಡ ತನ್ನ ಬಲೆಯನ್ನು 80 ಕಿಲೋಮೀಟ್ರು ಈ ರೀತಿಯಾಗಿ ತಾಳಬಲ್ಲದು. ಸೊ 80 ಕಿಲೋಮೀಟ್ರಿಗೆ ಇದು ಹೋಯ್ತು ಬಿತ್ತೀಗ ಆಲ್ಮೋಸ್ಟ್ ಇದಕ್ಕೆ ಡ್ರ್ಯಾಗ್ ಲೈನ್ ಅಂತ ಹೇಳ್ತೀವಿ. ಈ ಡ್ರ್ಯಾಗ್ ಲೈನ್ 80 ಕಿಲೋಮೀಟರ್ ಅದರ ತೂಕವನ್ನದು ತಾಳಬಲ್ಲದು. ಅಂದರೆ ಎಷ್ಟು ಜೇಡದ ಬಲೆಗೆ ಎಷ್ಟು ಶಕ್ತಿ ಇದೆ ಅಂತ ಲೆಕ್ಕ ಹಾಕಿ. ಹಾಗಾಗಿ ಇದು ನ್ಯಾಚುರಲ್ ಮೆಟೀರಿಯಲ್ಸಲ್ಲಿ ನಿಮಗೆ ಉಕ್ಕಿಗಿಂತಲೂ 50 ಪಟ್ಟು ಸ್ಟ್ರಾಂಗ್ ಜೇಡದ ಬಲೆ, ಅಷ್ಟು ಸ್ಟ್ರಾಂಗ್ ಆಗಿರುವಂತಹ ಇದು. ಈ ಜೇಡಕ್ಕೆ ಬರೋಣ. ನೀವು ಒಂದೊಂದು ಆ್ಯಂಗಲಲ್ಲಿ ನೋಡಿದ್ರೆ ಮತ್ತು ಬೆಳಕಿಗೆ ಇದರಲ್ಲಿ ನೋಡಿದಾಗ ಇದರ ಬಣ್ಣ ಬೇರೆ ಬೇರೆ ಥರ ಬದಲಾಗ್ತಾ ಹೋಗುತ್ತೆ. ಸೊ ಇದಕ್ಕೆ ಇರಿಡಿಸೆನ್ಸ್ ಅಂತ ಹೇಳ್ತೀವಿ. ಇದು ಏನಕ್ಕೆ ಅಂದರೆ ಸಾಮಾನ್ಯವಾಗಿ ಇದನ್ನು ತಿನ್ನುವಂಥ ಹಕ್ಕಿಗಳಿರ್ಬೋದು, ಬೇರೆ ಹಲ್ಲಿಗಳಿರ್ಬೋದು, ಅದಕ್ಕೆಲ್ಲ ಕನ್ಫ್ಯೂಸ್ ಮಾಡೋದಕ್ಕೆ ಆ ಬಣ್ಣದ ಬೇರೆ ಬೇರೆ ಥರ ಬದಲಾದ ತಕ್ಷಣ ಅದು ಪ್ರೇ ಎಲ್ಲಿದೆ ಅಂತ ಎಕ್ಸಾಕ್ಟ್ಲಿ ಲೊಕೇಟ್ ಮಾಡಲಿಕ್ಕೆ ಆಗೋದಿಲ್ಲ. ಆದ ಕಾರಣ ಈ ಇರಿಡಿಸೆನ್ಸ್ ನಮಗೆ ಚಂದವಾಗಿ ಕಾಣುತ್ತೆ, ಆದರೆ ಅದಕ್ಕೆ ಅದು ಪ್ರೊಟೆಕ್ಷನ್ ಆಗಿ ಉಪಯೋಗ ಆಗುತ್ತೆ. ಸೊ ಇದು ಗ್ರೌಂಡ್ ಸ್ಪೈಡರ್ಸ್ ಮೇನ್ಲಿ ತರಗೆಲೆಗಳಲ್ಲಿ ಜಾಸ್ತಿ ಇರುತ್ತೆ. ಈಗ ತರಗೆಲೆ ಬಿದ್ದು ಇನ್ನೇನು ವಸಂತ ಋತುವಿಗೆ ನಾವು ಕಾಲು ಇಡ್ತಾ ಇದ್ದೀವಿ, ಅಂಥ ತರಗೆಲೆ ಅಡಿನಲ್ಲಿ ಇದು ಬ್ರೀಡಿಂಗು ಮಾಡುತ್ತೆ. ಅದರ ಅಡಿನಲ್ಲೇ ಇದು ಹೆಚ್ಚು ವಾಸ ಮಾಡ್ತಾ ಇರ್ತದೆ. ಅಲ್ಲಿ ಇರುವಂತಹ ಮಿಡತೆಗಳು ಅಥವಾ ನೊಣಗಳು ಅದನ್ನೆಲ್ಲ ತಿಂದು ಬದುಕುವಂತಹ ಒಂದು ಗ್ರೌಂಡ್ ಸ್ಪೈಡರ್, ಕ್ರೈಸಿಲ್ಲ ಅಂತ ಜಂಪಿಂಗ್ ಸ್ಪೈಡರ್ ಪ್ರಭೇದಕ್ಕೆ ಸೇರಿದಂಥದ್ದು. ಇದು ಇದಿಷ್ಟು ಮೇಲು ಅತ್ಯಂತ ಹೆಚ್ಚು ಆಕರ್ಷಕವಾಗಿರುತ್ತೆ. ಫೀಮೇಲ್ಸು ಆಲ್ಮೋಸ್ಟ್ ಕೆಂಪು, ನೀಲಿ, ವೈಲೆಟ್ ಕಲರೇ ಇರ್ತದೆ. ಆದರೆ ಸ್ವಲ್ಪ ನೋಡಲಿಕ್ಕೆ ಬೇರೆ ಥರ ಇರುತ್ತೆ. ಎಲ್ರಿಗೂ ತೋರಿಸೋಣ. ಮತ್ತು ಜೇಡ ಎಲ್ಲೇ ಹೋದರೂ ತಾನು ಹಾರಬೇಕಾದ್ರೆ ಒಂದು ಆ ಸೇಫ್ಟಿ ಲೈನ್ ಬಿಟ್ಟೇ ಹಾರುತ್ತೆ. ಯಾಕಂದರೆ ಅದು ಹಾಗಾಗಿ ನೀವು ಎಷ್ಟು ಎತ್ತರದಿಂದ ಆದರೂ ಹಾರಿ, ಅದಕ್ಕೆ ಏನೂ ಡ್ಯಾಮೇಜ್ ಆಗೋದಿಲ್ಲ. ನಾವು ಆ ರೀತಿ ಹಾರಕ್ಕೋದ್ರೆ ಕೈಕಾಲು ಮುರ್ಕೊಳ್ತೀವಿ. ತುಂಬ ಲೋಕಲ್ಲು ಪ್ರಭೇದದ ಜೇಡಗಳು ಸಿಕ್ತು, 25 ಪ್ರಭೇದದ ಇರುವೆಗಳು ಸಿಕ್ತು, ಒಂದು 45 ಪ್ರಭೇದದ ಕೀಟಗಳು ಸಿಕ್ತು. ಅಷ್ಟು ಇದೊಂದು ಸ್ಯಾಂಪಲ್ಲು. ಈ ಸೀಸನ್ ಸ್ವಲ್ಪ ನಾವು ಡ್ರೈ ಸೀಸನ್ ಅಂತ ಹೇಳ್ತೀವಿ. ಈ ಮಳೆ ಬರೋ ತನಕ ಸ್ವಲ್ಪ ಜೇಡಗಳು ಅಷ್ಟು ನಿಮಗೆ ಕಣ್ಣು ಕಾಣಿಸ್ಕೊಳ್ಳಲ್ಲ. ಆದರೆ ಇಲ್ಲೊಂದು ಜೇಡ ಇದೆ, ಇದು ಮಟೀಡಿಯಾ ಅಂತ, ಸ್ಲಬಿಯಾನಿಡೆ ಅಂತ ಹೇಳೋ ಫ್ಯಾಮಿಲಿಗೆ ಸೇರುವಂಥ ಜೇಡ ಮಟೀಡಿಯಾ ಅಂತ. ಆಲ್ಮೋಸ್ಟ್ ಬಣ್ಣನೂ ಹಲಸಿನ ಎಲೆ ಬಣ್ಣನಲ್ಲೇ ಇದೆ. ಮತ್ತು ಅದು ಈ ಕಡೆಗೆ ಅದ್ರ ಮೇಲ್ಗಡೆ ಒಂದು ನೋಡಿ ಬಲೆ ಹಾಕಿ ಮಲ್ಕೊಂಡಿದೆ. ಸೊ ನಾವು ಬಲೆ ಅಂತ ಹೇಳಿದ ತಕ್ಷಣ ಅದರ ಆಹಾರಕ್ಕೋಸ್ಕರ ಬೇಟೆ ಆಡ್ಲಿಕ್ಕೆ ಮಾತ್ರ ರಾತ್ರಿ ಹೊತ್ತು ಏನು ಕಟ್ಟುತ್ತೆ ಅದೊಂದೇ ಬಲೆ ಅಲ್ಲ. ಈ ರೀತಿ ಅದು ಆವಾಸಕ್ಕೋಸ್ಕರ ಈ ಅಲ್ಲೇ ಒಂದು ಮನೆ ಮಾಡಿಕೊಂಡು ಇದರೊಳಗಡೆ ಆರಾಮಾಗಿದೆ. ಇದು ಹೆಣ್ಣು ಜೇಡ. ಇದ್ರ ಒಳಗಡೆನೆ ಮೊಟ್ಟೆ ಇಡುತ್ತೆ. ಒಂದು 40ರಿಂದ 50 ಮೊಟ್ಟೆ ಇಡುತ್ತೆ. ಆ ಮೊಟ್ಟೆನ ಮರಿ ಮಾಡೋ ತನಕ ಈ ಸ್ಯಾಕ್ ಒಳಗಡೆನೇ ಇರುತ್ತದೆ. ಸೊ ಇದಕ್ಕೆ ಸ್ಯಾಕ್ ಸ್ಪೈಡರ್ಸ್ ಅಂತಲೇ ಕರೀತಾರೆ ಇದನ್ನು. ಬೇಕಾದ್ರೆ ನಾನು ಹೊರಗಡೆ ತರಿಸ್ತೀನಿ ನೋಡಿ, ತುಂಬ ಸುಂದರವಾಗಿರುತ್ತೆ. ಗ್ರೀನ್ ಕಲರ್ ಇದೆ, ಗ್ರೀನೇ ನೋಡಿ ಬರುತ್ತೆ. ಇದು ನೋಡಿ ಇಲ್ಲಿ ಎಲ್ಲೂ ಹೋಗಲ್ಲ. ಇದನ್ನೇ ನಾನು ಹೇಳಿದ್ದು ನೋಡಿ. ಬಿದ್ದರೂ ಸಹಿತ ಅದ್ರ ಮೆಮೊರಿಯಲ್ಲಿ ಇಟ್ಟಿರುತ್ತೆ, ಸ್ಟಿಕ್ ಮಾಡಿರುತ್ತೆ. ವಾಪಸ್ ಅಲ್ಲೇ ಬಂದು ಪುನಃ ಹೋಗಲಿಕ್ಕೆ ಅದು ಎಲ್ಲಿಂದ ಬಿತ್ತೋ ಅದೇ ಜಾಗಕ್ಕೆ ಮತ್ತೆ ಪುನಃ ಹೋಗುತ್ತೆ. ಆ ಶಕ್ತಿ ಇದೆ. ಅಂದರೆ ವಾಪಸ್ ಕಮ್ಮಿಂಗ್ ಟು ಲೋಕಲ್, ತಾನು ಎಲ್ಲಿರ್ತೀನೋ ಅದೇ ಸ್ಥಾನಕ್ಕೆ ಮತ್ತೆ ಪುನಃ ಬರುತ್ತದು. ಅದು ಜೇಡದ ಕೆಪಾಸಿಟಿ. ಎಲ್ಲ ಜೇಡಕ್ಕೂ 8 ಕಾಲಿರುತ್ತೆ, 2 ದೇಹ ಭಾಗ ಇರುತ್ತೆ. ಹೆಚ್ಚಿನ ಜೇಡುಗಳಿಗೆ 8 ಕಣ್ಣುಗಳಿರ್ತವೆ. ಇದು ಗಮನಿಸ್ಬೋದು. 8 ಕಣ್ಣು ಜೇಡ ಅಂದರೆ 8 ಕಣ್ಣಿರಬೇಕು. 90% ಜೇಡಗಳಿಗೆ 8 ಕಣ್ಣಿದೆ. ಇನ್ನು ಪ್ರಪಂಚದಲ್ಲಿ ಕೆಲವು ಜೇಡಗಳಿದ್ದಾವೆ ಅವಕ್ಕೆ 6 ಕಣ್ಣಿದೆ. ಇನ್ನೂ ಕೆಲವಿದ್ದಾವೆ ಅವಕ್ಕೆ 4 ಕಣ್ಣಿದೆ. 2 ಕಣ್ಣಿರುವಂಥ ಜೇಡಗಳು ಇದ್ದಾವೆ.
ಇನ್ನು ಕೇವ್ಸ್ ಅಲ್ಲಿ ಅಂದರೆ ಗುಹೆಗಳಲ್ಲೆಲ್ಲ ಲೈಟೇ ಬೀಳದೆ ಅವಕ್ಕೆ ಅಡಾಪ್ಟ್ ಆಗಿ ನನಗೆ ಕಣ್ಣಿದ್ದೇನು ಉಪಯೋಗ ಇಲ್ಲ ಅಂಥೇಳಿ ಕಣ್ಣೇ ಇಲ್ಲದೆ ಇರುವಂಥ ಜೇಡಗಳು ಕೆಲವಿದ್ದಾವೆ. ಸೊ ಆ ರೀತಿ 0ಯಿಂದ 8 ತನಕ ಬರುತ್ತೆ. ಆದರೆ 90% 8 ಕಣ್ಣಿರುವಂಥ ಜೇಡಗಳು. 8 ಕಣ್ಣು 8 ಕಾಲು. 8 ಕಾಲು ಇರಲೇಬೇಕು. 8 ಕಾಲಿಲ್ಲ ಅಂದರೆ ಅದು ಜೇಡಲ್ಲ. 6 ಕಾಲಿದ್ರೆ ಕೀಟ, 8 ಕಾಲಿದ್ರೆ ಜೇಡ, 4 ಕಾಲಿದ್ರೆ ಮನುಷ್ಯ, ಸಸ್ತನಿಗಳು.